ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಪ್ರಕಾಶ್ ರಾಜ್ ಅನ್ನೋ ನಟನ ಹೆಸರನ್ನ ನೀವು ಕೇಳಿರಬಹುದು. ಆತನ ಸಿನಿಮಾಗಳನ್ನು ನೋಡಿ ಆತನ ಅರೆಬರೆ ಆಕ್ಟಿಂಗ್ ಅನ್ನ ಮೆಚ್ಚಿರಬಹುದು. ಆದರೆ ಇತ್ತೀಚೆಗೆ ಯಾವುದೇ ಸಿನಿಮಾಗಳಲ್ಲಿ ಜಾಸ್ತಿ ಕಾಣಿಸಿಕೊಳ್ಳದೆ ಬರೀ ಮೈಕ್ ಹಿಡಿದು ಮಾತಾಡೋ ತೆವಲು ಪ್ರಕಾಶ್ ರಾಜ್ ಅವರಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ. ಅದರಲ್ಲೂ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ನಾನು ಸುದ್ದಿಯಲ್ಲಿ ಇರ್ತೀನಿ ಅನ್ನೋ ಹಪಾಹಪಿಗೆ ಪ್ರಕಾಶ್ ರಾಜ್ ಬಿದ್ದಿದ್ದಾರೆ. ಇದೇ ಕಾರಣಕ್ಕಾಗಿ ಅದು ಸಾಹಿತ್ಯದ ಕಾರ್ಯಕ್ರಮವೇ ಆಗಿರಲಿ, ರಂಗಭೂಮಿಯೇ ಇರಲಿ, ಯಾವುದೇ ಸಮಾರಂಭ ಇರಲಿ, ಮೈಕ್ ಹಿಡಿದ್ರೆ ಸಾಕು ಪ್ರಕಾಶ್ ರಾಜ್ ಅವರು ಪ್ರಧಾನಿಯವರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಮೋದಿ ಬಂದ ಮೇಲೆ ದೇಶದ ಗತಿ ಹಿಂಗಾಯ್ತು ಹಂಗಾಯ್ತು ಅಂತ ಸುಳ್ಳನ್ನ ಪುಂಕ್ತಾರೆ. ತಾನೊಬ್ಬ ದೊಡ್ಡ ಬುದ್ಧಿಜೀವಿ, ಚಿಂತಕ ಅನ್ನೋ ಭ್ರಮೆಯಲ್ಲಿರುವಂಥ ಪ್ರಕಾಶ್ ರಾಜ್ ಮೋದಿ ಅವರನ್ನ ಹೀಯಾಳಿಸೋದನ್ನೇ ಕೆಲಸ ಮಾಡ್ಕೊಂಡಿದ್ದಾರೆ. ಭಾರತದಲ್ಲಿ ಮಾತ್ರ ಅಲ್ಲ, ಬೇರೆ ದೇಶಗಳಲ್ಲಿ ಯಾವುದೇ ಸಮಸ್ಯೆ ಆದರೂ ಅದಕ್ಕೆ ಮೋದಿಜಿಯೇ ಕಾರಣ ಅನ್ನೋ ತರಹ ಮಾತಾಡ್ತಾರೆ. ಇಂಥ ಪ್ರಚಾರದ ಚಟ ಇರುವಂಥ ಈ ಪ್ರಕಾಶ್ ರಾಜ್ ಇಸ್ರೇಲ್ ಹಾಗೂ ಪ್ಯಾಲೆಸ್ಟೈನ್ ನಡುವಿನ ಯುದ್ಧಕ್ಕೆ ಮೋದಿ ಅವರೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ಆ ಮೂಲಕ ಮೋದಿಜಿ ಅವರ ವಿರುದ್ಧ ಪ್ರಕಾಶ್ ರಾಜ್ ವಿಷ ಕಕ್ಕಿದ್ದಾರೆ. ಹೌದು ವೀಕ್ಷಕರೇ, ಚೆನ್ನೈನಲ್ಲಿ ಪ್ಯಾಲೆಸ್ಟೈನ್ ಪರವಾದ ಕಾರ್ಯಕ್ರಮ ನಡೆದಿದೆ. ಅಲ್ಲೆಲ್ಲೋ ಪ್ಯಾಲೆಸ್ಟೈನ್ ಮುಸ್ಲಿಮರ ಮೇಲೆ, ಹಮಾಸ್ ಉಗ್ರರ ಮೇಲೆ ದಾಳಿ ನಡೀತಿರೋದಕ್ಕೆ ಭಾರತದಲ್ಲಿರುವಂಥ ಆಂದೋಲನ ಜೀವಿಗಳು ರ್ಯಾಲಿ ನಡೆಸ್ತಾ ಇದ್ದಾರೆ. ಯಾವಾಗ್ಲಿನಂತೆ ಎಡಪಂಥೀಯರ ಹಾಟ್ ಫೇವರೇಟ್ ಆಗಿರುವಂಥ ಸಿನಿಮಾಗಳಲ್ಲದೆ ಖಾಲಿ ಕೂತಿರುವಂತಹ ಪ್ರಕಾಶ್ ರಾಜ್ ಅವರು ಪ್ಯಾಲೆಸ್ಟೈನಿಯರ ಪರವಾಗಿ ನಡೆದಂಥ ಹೋರಾಟದಲ್ಲಿ ಪಾಲ್ಗೊಂಡ್ರು. ಇನ್ನು ವೇದಿಕೆ ಸಿಕ್ಕ ಮೇಲೆ ಚಪ್ಪಾಳೆ ಹೊಡೆಯೋರು ಇದ್ದ ಮೇಲೆ ಮೋದಿಜಿ ವಿರುದ್ಧ ಮಾತಾಡದೇ ಇರ್ತಾರಾ? ಮಾತಾಡೇ ಬಿಟ್ರು. ಪ್ಯಾಲೆಸ್ಟೈನ್ ಮೇಲೆ, ಪ್ಯಾಲೆಸ್ಟೈನ್ನ ಗಾಜಾ ಪಟ್ಟಿ ಮೇಲೆ ನಡೀತಾ ಇರುವಂಥ ನಿರಂತರ ದಾಳಿಗಳಿಗೆಲ್ಲ ಇಸ್ರೇಲ್ ಒಂದೇ ಕಾರಣ ಅಲ್ಲ, ಅಮೆರಿಕ ಕೂಡ ಇದಕ್ಕೆ ಕಾರಣ. ಪ್ಯಾಲೆಸ್ಟೈನ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತಾ ಇರೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಜವಾಬ್ದಾರರಾಗಿದ್ದಾರೆ. ಎರಡು ದೇಶಗಳ ನಡುವೆ ಸಂಘರ್ಷ ನಡೀತಾ ಇರುವಾಗ ಸುಮ್ಮನಿರೋದು ಕೂಡ ಅಪರಾಧಕ್ಕೆ ಸಮವಾಗಿದೆ. ಇಂಥ ಜಾಗತಿಕ ನಾಯಕರು ಒಗ್ಗಟ್ಟಾಗೋ ಮುಂಚೆ, ಎಲ್ಲರೂ ಸೇರಿ ಧ್ವನಿ ಎತ್ತೋ ಮುಂಚೆ ಇನ್ನಷ್ಟು ಮಕ್ಕಳು ಸಾಯ್ಬೇಕು ಅಂತ ಪ್ರಕಾಶ್ ರಾಜ್ ಹೇಳಿದ್ದಾರೆ. ನೋಡಿ ವೀಕ್ಷಕರೇ, ಎಲ್ಲಿಯ ಪ್ಯಾಲೆಸ್ಟೈನ್, ಎಲ್ಲಿಯ ಇಸ್ರೇಲ್, ಎಲ್ಲಿಯ ಭಾರತ, ಎಲ್ಲಿಯ ನರೇಂದ್ರ ಮೋದಿಜಿ. ಅದೇ ಪ್ರಕಾಶ್ ರಾಜ್ ಮಾತ್ರ ಇಸ್ರೇಲ್ ದಾಳಿಗೆ ಮೋದಿಜಿ ಅವರನ್ನೇ ಹೊಣೆ ಮಾಡಿದ್ದಾರೆ. ಅಲ್ಲಿಗೆ ಇವರಿಗೆ ಇಸ್ರೇಲ್ಗಿಂತ ಮೋದಿಜಿ ಅವರ ಮೇಲೆಯೇ ಇವರದ್ದು ದ್ವೇಷ ಇದೆ ಅಂತ ಆಯ್ತಲ್ವಾ? ನೀವೇ ಯೋಚನೆ ಮಾಡಿ. ಹಮಾಸ್ ಉಗ್ರರು 2023 ಅಕ್ಟೋಬರ್ 7 ಮೊದಲು ಇಸ್ರೇಲ್ ಮೇಲೆ ದಾಳಿ ನಡೆಸಿ 100 ಜನರನ್ನ ಕೊಂದ್ರು, 100 ನಾಗರಿಕರನ್ನ ಅಪಹರಣ ಮಾಡಿದ್ರು. ಉಗ್ರರು ಬಂದು ದಾಳಿ ಮಾಡಿದ್ರೆ ಇಸ್ರೇಲ್ ಸುಮ್ಮನಿರುತ್ತಾ? ಇಸ್ರೇಲ್ ಕೂಡ ಗಾಜಾ ಪಟ್ಟಿ ಮೇಲೆ ಪ್ರತಿ ದಾಳಿ ಶುರು ಮಾಡ್ತು. ಹಮಾಸ್ ಉಗ್ರರನ್ನ, ಉಗ್ರ ಸಂಘಟನೆಯ ಮುಖಂಡರನ್ನ ಹುಡುಕಿ ಕೊಲೆ ಮಾಡ್ತು. ಈಗಲೂ ಗಾಜಾ ಪಟ್ಟಿ ಸೇರಿ ಪ್ಯಾಲೆಸ್ಟೈನ್ ಹಲವೆಡೆ ಇಸ್ರೇಲ್ ಸೈನಿಕರು ದಾಳಿ ನಡೆಸ್ತಾನೆ ಇದ್ದಾರೆ. ಇದು ಆ ಎರಡೂ ದೇಶಗಳ ನಡುವಿನ ವಾರ ಆಗಿರುತ್ತೆ. ಆದರೆ ಆ ಎರಡೂ ದೇಶಗಳು ಕಿತ್ತಾಡ್ತಾ ಇದ್ರೆ ಅದಕ್ಕೆ ಮೋದಿಯವರು ಹೇಗೆ ಕಾರಣ ಆಗ್ತಾರೆ? ಇದ್ಯಾವುದ್ರ ಬಗ್ಗೆ ಕನಿಷ್ಠ ಜ್ಞಾನವೂ ಇಲ್ಲದಂಥ ಪ್ರಕಾಶ್ ರಾಜ್ ಮೋದಿಜಿ ವಿರುದ್ಧನೇ ಮಾತಾಡ್ಕೊಂಡು ತಿರುಗಾಡ್ತಾ ಇದ್ದಾನೆ. ಅಂದರೆ ಇವರಿಗೆ ಅದೆಷ್ಟು ಬುದ್ಧಿಭ್ರಮಣೆ ಆಗಿರಬೇಡ ಯೋಚನೆ ಮಾಡಿ. ಇಷ್ಟೆಲ್ಲ ಮಾತಾಡೋ ಪ್ರಕಾಶ್ ರಾಜ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿಯವರ ತಾಕತ್ತು ಗೊತ್ತಿಲ್ಲ ಅಂತ ಕಾಣುತ್ತೆ. ಯಾಕಂದ್ರೆ ಜಾಗತಿಕವಾಗಿ ಯಾವುದೇ ದೇಶಗಳು ಸಂಘರ್ಷಕ್ಕೆ ಇಳಿಲಿ, ನರೇಂದ್ರ ಮೋದಿ ಅವರು ಶಾಂತಿ ಮಾತುಕತೆ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ರಷ್ಯಾ ಹಾಗೂ ಉಕ್ರೇನ್ ಮಧ್ಯೆ ಶಾಂತಿ ಸ್ಥಾಪನೆಗಾಗಿ ಮೋದಿ ಅವರು ಎಲ್ಲಾ ಪ್ರಯತ್ನಗಳನ್ನ ಮಾಡಿದ್ರು. ರಷ್ಯಾ ಅಧ್ಯಕ್ಷ ಪುಟಿನ್ ಅವರು ಭೇಟಿಯಾದಾಗ ಇದು ಯುದ್ಧದ ಕಾಲವಲ್ಲ ಅಂತ ಮೋದಿ ಅವರು ನೇರವಾಗಿ ಹೇಳಿದ್ರು. ಅಷ್ಟೇ ಯಾಕೆ, 4-5 ದಿನಗಳ ಹಿಂದೆ ಮೋದಿಜಿ ಬರ್ತ್ಡೇ ಹಿನ್ನೆಲೆಯಲ್ಲಿ ಕರೆ ಮಾಡಿದಂಥ ಡೊನಾಲ್ಡ್ ಟ್ರಂಪ್ ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಯುದ್ಧ ನಿಲ್ಲಿಸಲಿಕ್ಕೆ ಅಪಾರ ಕೊಡುಗೆ ನೀಡಿದಂಥ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಅಂತ ಅಮೆರಿಕ ಅಧ್ಯಕ್ಷ ಪೋಸ್ಟ್ ಮಾಡಿದ್ರು. ಅಷ್ಟರ ಮಟ್ಟಿಗೆ ಜಾಗತಿಕ ಸಂಘರ್ಷ ವಿಚಾರಗಳಲ್ಲಿ ಮೋದಿಜಿ ಅವರು ಪ್ರಮುಖ ಪಾತ್ರ ನಿಭಾಯಿಸ್ತಾರೆ. ಆದರೆ ಈ ಪ್ರಕಾಶ್ ರಾಜ್ಗೆ ಮಾತ್ರ ಮೋದಿ ಅವರ ಬಗ್ಗೆ ಮಾತಾಡದೆ ಹೋದ್ರೆ ತಿಂದ ಅನ್ನ ಕರಗೋದೇ ಇಲ್ಲ.
ಮೊದಲೇ ಹೇಳ್ದಂಗೆ ಈ ಪ್ರಕಾಶ್ ರಾಜ್ಗೆ ದೊಡ್ಡ ಖಯಾಲಿ ಇದೆ. ಅದರಲ್ಲೂ ಕಾಂಗ್ರೆಸ್ ಅನ್ನ, ಸಿದ್ದರಾಮಯ್ಯನವರನ್ನ ಮೆಚ್ಚಿಸಬೇಕು ಅನ್ನೋ ಅನಿವಾರ್ಯತೆ ಇದೆ. ಇವರ ನಿರ್ಧಿಗಂತ ಅನ್ನೋ ರಂಗ ಚಟುವಟಿಕೆಗೆ ಸಂಸ್ಥೆಗೆ ಸಿದ್ದರಾಮಯ್ಯ ಸರ್ಕಾರ ಹೆಚ್ಚಿನ ಅನುದಾನ ಕೊಟ್ಟಿದ್ದು ನಿಮಗೆ ನೆನಪಿರಬಹುದು. ಆ ಋಣ ತೀರ್ಸೋಕೆ ಪ್ರಕಾಶ್ ರಾಜ್ ಯಾವಾಗಲೂ ಮೋದಿಜಿಯವರ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇರ್ತಾನೆ. ವೀಕ್ಷಕರೇ, ಕೆಲ ತಿಂಗಳ ಹಿಂದೆ ಕೆಲಸದ ಅವಧಿ ಬಗ್ಗೆ ತುಂಬಾ ಚರ್ಚೆ ಆಯಿತು. ಯುವಕರು ದೇಶದ ಅಭಿವೃದ್ಧಿಗೋಸ್ಕರ ವಾರದಲ್ಲಿ 90 ಗಂಟೆ ಕೆಲಸ ಮಾಡಬೇಕು ಅಂತ L&T ಕಂಪನಿ ಮುಖ್ಯಸ್ಥ ಸುಬ್ರಹ್ಮಣ್ಯನ್ ಅವರು ಹೇಳಿದರು. ಆದರೆ ಬಾಯಿ ಹರಕೋ ಪ್ರಕಾಶ್ ರಾಜ್ ಮಾತ್ರ ಈ ವಿಷಯದಲ್ಲೂ ಮೋದಿ ಅವರ ಬಗ್ಗೆ ಮಾತಾಡಿದರು. ಮೋದಿ ಅವರಿಗೆ ಹೆಂಡತಿ ಇಲ್ಲ, ಅದಕ್ಕೆ ಅವರು ಭಾನುವಾರನೂ ಕೆಲಸ ಮಾಡ್ತಾರೆ ಅಂತ ಹೀಯಾಳಿಸಿ ಮಾತಾಡಿದರು. ಸಂಬಂಧವೇ ಇಲ್ಲದ ವಿಷಯದಲ್ಲಿ ಮೋದಿಜಿ ಅವರ ಬಗ್ಗೆಯೇ ಟೀಕಿಸುವಂಥ ಪ್ರಕಾಶ್ ರಾಜ್ ಎಂಥ ಮಾನಸಿಕ ಅಸ್ವಸ್ಥ ಅನ್ನೋದು ಗೊತ್ತಾಗುತ್ತೆ ಇದರಲ್ಲೇ. ಆದರೆ ವಾಸ್ತವದಲ್ಲಿ ಪ್ರಕಾಶ್ ರಾಜ್ 2 ಮದುವೆ ಆಗಿದ್ದಾರೆ. ಮೊದಲ ಹೆಂಡತಿಗೆ ವಿಚ್ಛೇದನ ಕೊಟ್ಟಿದ್ದಾರೆ. ಮದುವೆ ಬಗ್ಗೆ ಮಾತಾಡೋ ಪ್ರಕಾಶ್ ರಾಜ್ ತಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ಮರ್ತಿದ್ರು ಅನ್ಸುತ್ತೆ. ಇದು ಪ್ರಕಾಶ್ ರಾಜ್ಗೆ ಇರುವಂಥ ಜಾಣ ಕಿವುಡು ಅನ್ಬಹುದು. ಮೋದಿ ಅವರನ್ನ ಟೀಕೆ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮೈಕ್ ಹಿಡಿದ ಕೂಡಲೇ ಬಾಯಿ ಬೇದಿ ಮಾಡ್ಕೊಳ್ಳೋ ಪ್ರಕಾಶ್ ರಾಜ್ ಎಂಥ ಪ್ರಬುದ್ಧ ರಾಜಕಾರಣಿ ಅನ್ನೋದು ಕರ್ನಾಟಕ ಮಾತ್ರ ಅಲ್ಲ, ದೇಶದ ಜನಕ್ಕೇ ಗೊತ್ತಿದೆ. 2019 ಲೋಕಸಭಾ ಚುನಾವಣೆಯಲ್ಲಿ ಪ್ರಕಾಶ್ ರಾಜ್ ಹಾರಾಡಿದ್ದನ್ನು ನೀವು ನೋಡಬೇಕು. ಕಾಂಗ್ರೆಸ್ ಟಿಕೆಟ್ ಕೊಡುತ್ತೆ ಅನ್ನೋ ಉತ್ಸಾಹದಲ್ಲಿ ಪ್ರಕಾಶ್ ರಾಜ್ ಮಾತಾಡ್ತಾ ಇದ್ರು. ಆದರೆ ಪ್ರಕಾಶ್ ರಾಜ್ ಬಗ್ಗೆ ಗೊತ್ತಿದ್ದಂಥ ಕಾಂಗ್ರೆಸ್ ಟಿಕೆಟೇ ಕೊಡಲಿಲ್ಲ. ಇದರಿಂದ ಅವಮಾನಕ್ಕೆ ಈಡಾದಂಥ ಪ್ರಕಾಶ್ ರಾಜ್ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು. ಅಲ್ಲದೆ 2019 ನಂತರ ಮೋದಿಜಿ ಕೇವಲ ಸಂಸದ ಅಷ್ಟೇ, ಅವರು ಮತ್ತೆ ಪ್ರಧಾನಿ ಆಗೋದಿಲ್ಲ ಅಂತೆಲ್ಲ ಪ್ರಚಾರ ಮಾಡಿದರು. ಅದರ ರಿಸಲ್ಟ್ ಬಂದಾಗ ಏನಾಯಿತು? ಪ್ರಕಾಶ್ ರಾಜ್ ಸಂಸದ ಆಗೋದು ಬಿಡಿ, ಬೆಂಗಳೂರು ಕೇಂದ್ರ ಕ್ಷೇತ್ರದಲ್ಲಿ ಕೇವಲ 28,000 ಮತ ಪಡೆದು 3ನೇ ಸ್ಥಾನ ಪಡೆದರು. ಆದರೆ ಮೋದಿಜಿಯವರು ಮಾತ್ರ ಮತ್ತೆ ಪ್ರಧಾನಿಯಾದರು. 2024 ಚುನಾವಣೆಯಲ್ಲೂ ಮೋದಿಜಿ ಮತ್ತೆ ಗೆದ್ದು ಪ್ರಧಾನಿಯಾಗಿದ್ರು. ಆದರೆ ಮೋದಿಜಿಯನ್ನು ಆಕಾಶದ ಕಡೆ ಮುಖ ಮಾಡಿ ಉಗುಳಿದಂಥ ಪ್ರಕಾಶ್ ರಾಜ್ ಮುಖದ ತುಂಬ ಈಗಲೂ ಅದೇ ಉಗುಳು ಮೆತ್ಕೊಂಡಿದೆ. ಆದರೂ ಈತ ಮಾತ್ರ ಮೋದಿಜಿ ವಿರುದ್ಧ ಮಾತಾಡೋದನ್ನು ನಿಲ್ಲಿಸೋದೇ ಇಲ್ಲ. ಪ್ರಕಾಶ್ ರಾಜ್ ಅವರು ಈಗ ಮಾರ್ಕೆಟ್ ಕಳ್ಕೊಂಡಿದ್ದಾರೆ. ಅವರಿಗೆ ಹೆಚ್ಚು ಸಿನಿಮಾಗಳಲ್ಲೂ ಆಫರ್ ಬರ್ತಾ ಇಲ್ಲ. ರಾಜಕೀಯದಲ್ಲೂ ಪ್ರಕಾಶ್ ರಾಜ್ಗೆ ನೆಲೆ ನಿಲ್ಲೋದಕ್ಕೆ ಆಗಲಿಲ್ಲ. ಒಂದೇ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತ ಬಳಿಕ ನನ್ನ ಕೈಯಲ್ಲಿ ರಾಜಕೀಯ ಆಗೋದಿಲ್ಲ ಅಂತ ಪಲಾಯನ ಮಾಡಿದ್ದಾರೆ. ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಯೂಸ್ಲೆಸ್ ಅನಿಸಿರುವಂಥ ಪ್ರಕಾಶ್ ರಾಜ್ ಅವರು ಎಡಬಿಡಂಗಿಗಳ ಸಂಘದಲ್ಲಿ ಗುರುತಿಸ್ಕೊಳ್ತಾರೆ. ಆ ಮೂಲಕ ಸುದ್ದಿಯಲ್ಲಿರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸುದ್ದಿ ಆಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮೋದಿಜಿಯವರ ಬಗ್ಗೆ ಮಾತಾಡ್ತಾರೆ. ಯಾಕಂದರೆ ಮೋದಿಜಿಯವರು ಯಾವಾಗಲೂ ಹಾಟ್ ಟಾಪಿಕ್ ನೋಡಿ ಅದೇ ಕಾರಣಕ್ಕಾಗಿ ದೊಡ್ಡವರ ಬಗ್ಗೆ ಮಾತಾಡಿ ನಾನೂ ದೊಡ್ಡವನು ಅನ್ಸ್ಕೊಳ್ಬೇಕು ಅನ್ನೋ ಚಟ ಈ ಪ್ರಕಾಶ್ ರಾಜ್ ಅವಂದು. ಆದರೆ ಮೋದಿಜಿ ಅನ್ನೋ ಆನೆ ಮುಂದೆ ಯೋಗ್ಯತೆಯಲ್ಲಾಗಲಿ ವರ್ಚಸ್ಸಿನಲ್ಲಾಗಲಿ ಈ ಪ್ರಕಾಶ್ ರಾಜ್ ಇರುವೆ ಸೈಜಿನ ವ್ಯಕ್ತಿ ಅಷ್ಟೇ. ಇದು ಜನರಿಗೆ ಗೊತ್ತಾಗಿ ಪ್ರಕಾಶ್ ರಾಜ್ ಹೇಳಿದ್ದನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ನಾವು ಹಾಗೆ ಮಾಡೋಣ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.